ಸ್ವೀಟ್ ಆಗೈತೆ ಹೆಂಗೋ ಗೊತ್ತಿಲ್ಲ ಸುಷ್ಮಾ. ಬೆಲ್ಲ ಹಾಕಿದ್ನಲ್ಲ ಅದಕ್ಕೆ. ಎಲ್ಲಿ ಒಂಚೂರು ಪುಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬ್ಯಾಕ್ ಟು ಜಯ ಕಿಚನ್. ಇವತ್ತು ಕಡಲೆಪುರಿ ಒಗ್ಗರಣೆ ಮಾಡೋಣ ಅಂತಂದ್ಬಿಟ್ಟು, ಚಳಿಗಾಲ ಅಲ್ವಾ, ಅದಕ್ಕೆ ಕರಿಬೇವಿನ ಸೊಪ್ಪು, ಕಡಲೆ ಬೀಜ, ಬ್ಯಾಡಗಿ ಮೆಣಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟೇ. ಆಮೇಲೆ ಚಿಲ್ಲಿ ಪೌಡ್ರು ಅಷ್ಟೇ. ಇದು ನಾನು ಕಾಶ್ಮೀರಿ ಚಿಲ್ಲಿ ಪೌಡ್ರು ಮತ್ತು ಮಾಮೂಲಿ ಚಿಲ್ಲಿ ಪೌಡ್ರು ಎರಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಉಪ್ಪು, ಅರ್ಶಿಣದ ಪೌಡ್ರು, ಸಾಸಿವೆ, ಬೆಳ್ಳುಳ್ಳಿ ಮಾತ್ರ ತುಂಬ ಹಾಕಬೇಕು. ಇದೊಂದು 150 ಗ್ರಾಮ್ 200 ಗ್ರಾಮ್ ಅಷ್ಟೇ ಇದೆ. ಆಮೇಲೆ ಒಂದು ಪ್ಯಾಕೆಟ್ ಕಡಲೆಪುರಿ ತೊಗೊಂಡಿದ್ದೀವಿ. ಇವಾಗ ಫಸ್ಟು ಒಂದು ಬಾಣಲೆಗೆ ಎಣ್ಣೆ ಹಾಕ್ತಾಯಿದ್ದೀವಿ. ಏಕೆಂದರೆ ಕಡಲೆ ಬೀಜ ಹುರಿದು ಫಸ್ಟ್ ಎತ್ತಿಟ್ಕೊತೀವಿ, ಆಮೇಲೆ ಒಗ್ಗರಣೆ ಇದು ಮಾಡ್ತೀವಿ. ಒಂದು ಸ್ವಲ್ಪ ಜಾಸ್ತಿನೇ ಹಾಕಿ ಎಣ್ಣೆನ. ಇವಾಗ ಕಡಲೆ ಬೀಜ ಹಾಕ್ತಾಯಿದ್ದೀವಿ. ಎಣ್ಣೆ ಒಂದು ಸ್ವಲ್ಪ ಕಾಯ್ದಾದ್ಮೇಲೆ ಕಡಲೆ ಬೀಜ ಹಾಕಿ ಅದು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಉರಿಬೇಕದು, ಅದು ಸೀಬಾರ್ದು. ಆವಾಗ ಎಷ್ಟೇ ದಿನ ಮಡಗಿದ್ರು ಅದು ಮೆತ್ತಗಾಗಲ್ಲ ಕಡಲೆ ಬೀಜ. ಅದಕ್ಕೋಸ್ಕರ ಸಿಮ್ಮಲ್ಲಿ ಮಾಡ್ಕೊಂಡು ನೀಟಾಗಿ ಹುರಿಬೇಕು. ಅದು ನೀಟಾಗಿ ಕೈ ಆಡ್ಸ್ಕೊತಾ ಇರಬೇಕು, ಸಿಹಿಯಾಗಿ ಬಿಡಬಾರ್ದು ಅಷ್ಟೇ. ನೋಡಿ ಇದಾಗಿದೆ, ಇಷ್ಟಾದರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಈ ಕಡೆ ಕೆಸಿದು ಇಲ್ಲ ಏನಿಲ್ಲ, ನೀಟಾಗಿ ಅದು ಬಾಯಿ ಬಿಟ್ಕೊಂಡೈತೆ. ಅಷ್ಟಾದರೆ ಹಾಂ ನೋಡಿ ಆಯಿತು. ಒಂದು ನಿಮಿಷ ಹಂಗಿರು. ಹಾಂ ನೋಡಿ ಇಷ್ಟಾದರೆ ಓಕೆ. ಇದನ್ನೆಲ್ಲ ಎತ್ತಿ ಒಂದು ಸಪ್ರೇಟ್ ಬೌಲ್ಗೆ ಹಾಕೊಳ್ಳೋಣ. ಇದಕ್ಕೆ ನೀವು ಎಷ್ಟು ಜಾಸ್ತಿ ಹಾಕ್ತೀರಾ ಅಷ್ಟು ಒಳ್ಳೆಯದು. ನಾವಿಲ್ಲೊಂದು 1/4 ಲೀಟ್ರಿಗಿಂತ ಜಾಸ್ತಿ ಹಾಕಿದ್ದೀವಿ. ಇವಾಗ ಕಡಲೆ ಹಾಕ್ತಾಯಿದ್ದೀವಿ. ಕಡಲೆನು ಬೇಗ ಆಗ್ಬಿಡುತ್ತೆ, ಏನು ಲೇಟೇನು ಆಗೋಕ್ಕೆ ಹೋಗಲ್ಲ. ಒಂದು 2 ರೌಂಡ್ ಹಿಂಗೆ ಅಂತಿದಂಗೆ ಅದು ನೋಡಿ. ಇವಾಗ ಕಡಲೆನೂ ಆಗಿದೆ, ಇಷ್ಟಾದರೆ ಸಾಕು. ಅದನ್ನು ಎತ್ತಿ ಈ ಬೌಲ್ಗೆ ಹಾಕೊಳ್ಳೋಣ. ಇವಾಗ ಕರಿಬೇವಿನ ಸೊಪ್ಪು ಹಾಕೋಣ. ನೀರಲ್ಲಿ ಹಾಕಿ ಇದು ಮಾಡೋದು, ನೀರಲ್ಲಿ ತೊಳೆದ್ರೂ ಸ್ವಲ್ಪ ಕಾಟನ್ ಬಟ್ಟೆಲೆಲ್ಲ ವರ್ಷಕ್ಕೆ ನೀರೆಲ್ಲ ಹೋದಾದ್ಮೇಲೆ ಎಣ್ಣೆಗೆ ಹಾಕಿ. ನೋಡಿ ಇವಾಗ ಕರಿಬೇವಿನ ಸೊಪ್ಪು ಆಗಿದೆ. ಅದು ಫುಲ್ಲು ನೋಡಿ ಈ ಥರ ಅದು ಮುರಿದ್ರೆ ಮುರ್ಕೋಬೇಕು, ಆ ಥರ ಫ್ರೈ ಆಗಬೇಕು. ಕ್ರಿಸ್ಪಿಯಾಗಿ ಬರಬೇಕದು, ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಆ ಥರ ಸ್ಮೆಲ್ಲು ಚೆನ್ನಾಗಿರುತ್ತೆ. ಇವಾಗ ಬೆಳ್ಳುಳ್ಳಿ ಹಾಕೊಳ್ಳೋಣ. ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕಿ, ಇಲ್ಲಾಂದರೆ ಪಟ್ ಅಂತ ಹೊಡ್ಕೊತಾ ಇರ್ತೈತೆ ಎಣ್ಣೆ ಹಾಕಿದಾಗ. ಹುಷಾರು. ಸ್ವಲ್ಪ ಬಿಟ್ಟಿದ್ದೀನಿ, ಅದು ನೀಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಅದು ಕ್ರಿಸ್ಪಿಯಾಗಿರಬೇಕು. ನೀಟಾಗಿ ಎಲ್ಲ ಆದರೆ ಅದು ಚೆನ್ನಾಗಿರ್ತೈತೆ. ನೆಟ್ಟಿದ್ದಂಗೆ ಹಾಕೋಕೆ ಹೋಗ್ಬೇಡ್ರಿ. ನೋಡಿ ಇದು ಈ ಥರ ಆಗಬೇಕು. ನೀಟಾಗಿ ಎಲ್ಲವುದೂ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಕ್ರಿಸ್ಪಿಯಾಗಿರಬೇಕು. ನೋಡಿ ಅಕಸ್ಮಾತ್ ಗೊತ್ತಾಗಲಿಲ್ಲ ಅಂದರೆ ಮುಟ್ಟು ನೋಡಿ, ಅದು ಗೊತ್ತಾಗುತ್ತೆ. ಆವಾಗ ಎತ್ತೆಲ್ಲ ಒಂದು ಕಡೆ ಬೌಲ್ಗೆ ಹಾಕೊಳ್ಳೋಣ. ಇವಾಗ ಸಾಸಿವೆ ಹಾಕೋಣ. ಸಾಸಿವೆ ಸಿಡಿದ್ಮೇಲೆ, ಸಾಸಿವೆ ಸಿಡಿತೈತೆ. ಇವಾಗ ಬ್ಯಾಡಗಿ ಮೆಣಸಿನ್ಕಾಯಿ ಅದು ಅಷ್ಟೇ ನೀಟಾಗಿ ಫ್ರೈ ಆಗಬೇಕು. ಇವಾಗ ಖಾರದ ಮೆಣಸಿನ್ಕಾಯಿ, ಖಾರದ ಪುಡಿನೂ ಹಾಕಿದ್ದೀವಿ, ಆಪ್ಷನಲ್ಲು. ಖಾರ ಚೆನ್ನಾಗಿ ತಿಂತೀವಿ ನಂಗಿದ್ರೆ ಹಾಕಿ, ಇಲ್ಲಾಂದರೆ ಪರವಾಗಿಲ್ಲ. ಚಿಲ್ಲಿ ಪೌಡ್ರ್ ಹಾಕಿದ್ದೀವಿ, ಎಲ್ಲ ಸಾಕಾಗಬೇಕು. ಇದು ಅಷ್ಟೇ ಚೆನ್ನಾಗಿ ಫ್ರೈ ಆಗಿ ನೋಡಿ ಇದಾಗಿದೆ. ಇವಾಗ ಅರ್ಶಿಣದ ಪೌಡ್ರು ಒಂದು ಸ್ಪೂನ್ ಹಾಕ್ತಾಯಿದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಚಿಲ್ಲಿ ಪೌಡ್ರು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ನಾವೊಂದು ಅರ್ಧ ಬೌಲ್ ಹಾಕ್ಕೊಂಡಿದ್ದೀವಿ. ಅದರಲ್ಲಿ ನಿಮ್ಗೆ ಎಷ್ಟು ಬೇಕು ಅಂತ ಅಷ್ಟು ಹಾಕಿ ನಾವು 5 ಲೀಟ್ರು ಪುರಿಗೆ ಹಾಕ್ಕೊತಾ ಇದ್ದೀವಿ. ಉಪ್ಪು ಅಷ್ಟೇ ನಿಮಗೆ ನೋಡ್ಬಿಟ್ಟು ಹಾಕಿ. ಯಾಕೆಂದರೆ ಕಡಲೆ ಪುರಿಯಲ್ಲೂ ಉಪ್ಪಿರೋದ್ರಿಂದ ನೋಡಿ ಹಾಕಿ. ಅದು ಚಿಲ್ಲಿ ಪೌಡ್ರದು ಮತ್ತು ಅರ್ಶಿಣದ್ದು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ಮುಗೀತು. ಒಂದು 5 ನಿಮಿಷ ಅಷ್ಟೇ, ಆಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ. ಕಡಲೆ ಪುರಿ ಕ್ಲೀನ್ ಮಾಡ್ಕೊಂಡು ಈ ಥರ ಒಂದು ಬಾಕ್ಸ್ಗೆ ಹಾಕಿ, ಪ್ಲಾಸ್ಟಿಕ್ ಅಂತೂ ಬೇಡ, ಪ್ಲಾಸ್ಟಿಕ್ ಬಿಟ್ಟು ಸ್ಟೀಲು ಸಿಲ್ವರು ಯಾವುದೇ ಆಗಿರಲಿ, ಒಂದು ಬೌಲ್ ಥರ ಆಗಿರಲಿ, ಇಲ್ಲ ಪಾತ್ರೆ ಆಗಿರಲಿ, ಒಟ್ಟಿನಲ್ಲಿ ಈ ಕಂಠ ಸ್ವಲ್ಪ ಜಾಸ್ತಿ ಇರಬೇಕು. ಇವಾಗ ನಾವು ಏನು ತೊಗೊಂಡಿದ್ವಲ್ಲ ಒಗ್ಗರಣೆಗೆ ಎಣ್ಣೆ, ಅದನ್ನು ಹಾಕ್ಕೊತ ಇದ್ವಿ. ನೀಟಾಗೆಲ್ಲ ಬಡ್ಸೋಣ.
ಇದನ್ನು ಮಿಕ್ಸ್ ಮಾಡೋಣ. ಸುಷ್ಮಾ ಅವರು ಮಿಕ್ಸ್ ಮಾಡ್ತಾ ಇರೋದು, ಸುಷ್ಮಾ ರೆಸಿಪಿ ಇದು. ಇನ್ನೊಂದು ಕಡೆ ಕುಡಿಸೋದು ಜಾಸ್ತಿ ಖಾರ ಇರು ಹಂಗಾದ್ರೆ. ಇವಾಗ ಹಿಂಗೆ ಮಾಡಬೇಕಾದ್ರೆ ಕಡಲೆಬೇಳೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀವಿ, ಕರೆದಿರೋದೆಲ್ಲ ಎಲ್ಲ ಮಿಕ್ಸ್ ಮಾಡಿದ್ದೀವಿ. ಸುಷ್ಮಾ ಮರ್ತ್ಬಿಟ್ರು ಹಾಕ್ಬೇಕಾದ್ರೆ, ಅದಕ್ಕೆ ಇವಾಗ ಹೇಳ್ತಾ ಇದ್ದೀನಿ. ಏನೇ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ವಾ ಫುಲ್ಲು ಎಲ್ಲ ಇದಕ್ಕೆ ಹಾಕ್ಬಿಟ್ಟು ಕೈಯಲ್ಲಿ ಮಿಕ್ಸ್ ಮಾಡ್ತಾವಳೆ ಸುಷ್ಮಾ. ನೋಡಿ, ಎರಡೂ ಕೈ ತೊಗೊಂಡು ನೀಟಾಗಿ ಅದಕ್ಕೆ ಖಾರ ಎಲ್ಲ ಮಿಕ್ಸ್ ಆಗಬೇಕು ಅಂತ ನೀಟಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಒಟ್ಟಿನಲ್ಲಿ. ನೋಡಿ, ಇದು ಕ್ಲೀನಾಗಿ ಮಿಕ್ಸ್ ಮಾಡಾಗಿದೆ. ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಇದನ್ನು ಸೈಡ್ಸ್ ಇಟ್ಕೊಂಡು ಹೇಗಿದೆ ಅಂತ ಹೇಳ್ತೀವಿ. ಸದ್ಯಕ್ಕೆ ಇದು ರೆಡಿ ಆಯಿತು. ಬಿಸಿ ಬಿಸಿ ಕಾಫಿ ಜೊತೆ ಕಡಲೆಪುರಿ ಒಗ್ಗರಣೆ ರೆಡಿ. ಅವಳಿನ ತಿಂದೇ ಇಲ್ಲ ನೋಡಂಗೆ. ಕಾಫಿ ಕಾಫಿ ಕುಡಿ ತಿನ್ನಲ್ಲ. ಈ ಕಾಫಿ ಕುಡಿ ಹಂಗೆ, ಸ್ವೀಟ್ ಆಗೈತೆ ಹೆಂಗೋ ಗೊತ್ತಿಲ್ಲ. ಸುಷ್ಮಾ ಬೆಲ್ಲ ಹಾಕಿದ್ನಲ್ಲ ಅದಕ್ಕೆ. ಎಲ್ಲಿ ಒಂಚೂರು ಕುಡಿ.